ಇವ್ರ ಕನ್ನಡ ಬರಲ್ಲ, ಇವ್ರ ಭಾಷೆ ನನಗೆ ಬರಲ್ಲ. ಗುರು ಬಾಯಿಗೆಲ್ಲ ಬರ್ತೈತೆ. ಬೀಳಿಸ್ಬಿಡೋಣ ಇವಾಗ. ಬೀಳಿಲ್ಲ ಅಂದ್ರೆ ನಾನು ತಳ್ಳಿ ಬೀಳಿಸ್ಬಿಡ್ತೀನಿ. ನನ್ನ ಪ್ರಕಾರ ನಾನೇನು ತಳ್ಳೋದು ಬೇಡ, ಅವರೇ ಬೀಳ್ತಾರೆ. ನೋಡು ಸರಿ ಬಿದ್ದಿದ್ದೀನಿ, ಹೆಂಗ್ ಬಿದ್ದಿದ್ದೀನಿ ಅಂತ ನನ್ಗೊಬ್ಬಂಗೆ ಗೊತ್ತು. ಹೆಂಗೂ ಬಿದ್ದಿಲ್ಲ, ಕೈ ಯಾಕೋ ಮುರಿದೋದಂಗೆ ಅನಿಸ್ತೈತೆ ನನಗೆ. ನಾನು ಮುರಿದೋಗಿದ್ರೆ ಪ್ಯಾಟಿ ಕೊಡಿಸ್ತಾ ಇದ್ದೆ. ಲಿಟ್ರಲ್ ಆಗಿ ಸ್ನೋಫಾಲ್ ಆಗ್ತಾ ಇದೆ ಇವಾಗ ನೋಡಿ. ಇದರಿಂದ ಹೆಂಗ್ ಬೀಳುತ್ತೆ. ದುಡ್ಡಿಗಿರೋ ಬೆಲೆನೇ ಅದು, ಮನುಷ್ಯನ ಬೆಲೆ ಇಲ್ಲ, ದುಡ್ಡಿಗೆ ಬೆಲೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾನು ಕಾಶ್ಮೀರದಲ್ಲಿ ಇದ್ದೀನಿ. ಸೊ ನೀವು ಕಾಶ್ಮೀರ್ನ ನೋಡ್ಬೋದು ಹೇಗಿದೆ ಅಂತ ಹೇಳಿ. ಸೊ ಇವಾಗ ಶ್ರೀನಗರ್ ಏರ್ಪೋರ್ಟ್ ಇಂದ ಹೊರಗಡೆ ಬಂದಿರೋದಷ್ಟೇ. ನಾನು ಹೋಗ್ತಾ ಇರೋ ಜಾಗ ಬಂದು ಗುಲ್ಮರ್ಗು. ಇಲ್ಲಿಂದ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ಇದೆ. ಅಲ್ಲಿ ಕಂಪ್ಲೀಟ್ಲಿ ಸ್ನೋ ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾ ಇದಾರೆ. ಫುಲ್ ಸ್ನೋ ಅಂತೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ. ಏನಕ್ಕೋಸ್ಕರ ಗುಲ್ಮರ್ಗ್ ಬಂದಿದ್ದೀನಿ ಅಂತ ಅಂದ್ರೆ ಇಲ್ಲಿ ಸ್ಕೀಯಿಂಗ್ ನ ಮಾಡ್ಬೇಕು ಅಂತ ಹೇಳಿ. ಸ್ಕೀಯಿಂಗ್ ಅಂದ್ರೆ ಏನು, ಹೇಗ್ ಮಾಡೋದು ನನಗೂ ಬರಲ್ಲ, ಬಟ್ ಕಲ್ತ್ಬಿಟ್ಟು ಮಾಡ್ಬೇಕು ಅನ್ನೋ ಒಂದು ಅಡ್ವೆಂಚರ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಸೊ ಹೇಗಿರುತ್ತೆ ಕಾಶ್ಮೀರಲ್ಲಿ, ಜನ ಹೇಗಿರ್ತಾರೆ, ಹಾಗೆ ಇಲ್ಲಿರುವಂತ ಒಂದಿಷ್ಟು ಜಾಗಗಳನ್ನೆಲ್ಲನೂ ಎಕ್ಸ್ಪ್ಲೋರ್ ಮಾಡಿ ನಿಮ್ ಮುಂದೆ ಇಡಬೇಕು ಅಂತ ಹೇಳಿ ಬೆಂಗಳೂರಿಂದ ಕಾಶ್ಮೀರಿಗೆ ಬಂದಿದ್ದೀನಿ. ಸೊ ಇವಾಗ ಮೊದಲು ನಮ್ಮ ಹೋಟ್ಲ್ ಹತ್ರ ಹೋಗೋಣ, ಆಮೇಲೆ ಪ್ರತಿಯೊಂದು ವಿಷಯನೂ ಎಳೆ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೋ. ಇಲ್ಲಿ ನೋಡಿದ್ರೆ ನೀವು ಎಲ್ಲಾ ಕಡೆ ಮಿಲಿಟರಿ ಅವ್ರು ಕಾಣಿಸ್ತಾರೆ ನಿಮ್ಗೆ. ಎಲ್ಲಾ ಕಡೆ ಪ್ರತಿ ಏರಿಯಾ, ಪ್ರತಿ ರೋಡಲ್ಲೂ ನೀವು ಎಲ್ಲೇ ತಿರುಗಿದ್ರು ಮಿಲಿಟರಿ ಅವರು ಗನ್ ಇಟ್ಕೊಂಡು ಇಟ್ಕೊಂಡಿರ್ತಾರೆ. ನಿಜ ಅವ್ರು ನೋಡಿದ್ರೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಚಳಿ ಬಿಸಿಲಲ್ಲೂ ಪ್ರತಿಯೊಂದು 200 ಮೀಟರ್ಸ್ಗೂ ಒಂದು AK-47 ಗನ್ ಇಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಎಲ್ಲದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವಾಗ ನಾನು ವ್ಯೂ ತೋರಿಸ್ತೀನಿ. ಹೆಂಗಿದೆ ಅಂದ್ರೆ ಸ್ವರ್ಗ ಕಣ್ಮುಂದೆ ಇದ್ರೆ ಹೇಗಿರುತ್ತೋ ಆ ರೀತಿ ಕಾಣಿಸ್ತದೆ. ನೋಡಿ, ಎಲ್ಲಾ ಕಡೆ ಸ್ನೋ. ಸ್ಕೀಯಿಂಗ್ ಏನಾದ್ರು ಕಲ್ತ್ರೆ ಆ ಮೇಲ್ಗಡೆ ಬೆಟ್ಟದಿಂದ ಮಾಡ್ಕೊಂಡ್ ಬರೋದು. ಹೆಂಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ಇವಾಗ ಇಲ್ದೆ ಫುಲ್ ಐಸ್ ಬಿದ್ಬಿಟ್ಟು ಎಲ್ಲ ಕಡೆ ಜಾಸ್ತಿ ಕಾಲಿಟ್ರೆ ನೋಡ್ಕೊಂಡು ಇಡಬೇಕು. ಸೊ ಇವಾಗ ಫಸ್ಟ್ ಹೋಟ್ಲಿಗೆ ಹೋಗ್ತಾ ಇಲ್ಲ, ಫಸ್ಟ್ ಎಕ್ವಿಪ್ಮೆಂಟ್ಸ್ ತಗೊಂಡು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಕ್ವಿಪ್ಮೆಂಟ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಸ್ನೋ ಬಿಡ್ತಾ ಇದೀನಿ ಲೈಫಲ್ಲಿ. ಪೌಡ್ರ್ ಸ್ನೋ ರೆಡಿ. ಹೇ ಹಾಯ್, ಹಂಗ್ಬಿಡ. ಅಯ್ಯೋ ಇವ್ರ ಭಾಷೆನೇ ಅರ್ಥ ಆಗಲ್ಲ, ಬೈದ್ರು ಗೊತ್ತಾಗಲ್ಲ. ಈ ಶೂಸ್ ಸಿಕ್ಕಾಪಟ್ಟೆ ಹೆವಿ ಇದೆ. ಬಹು ತಂಡ ಅಂದರ್ ತಂಡ ನನ್ನ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ, ಇವ್ರ ಭಾಷೆ ನನ್ಗೆ ಅರ್ಥ ಆಗಲ್ಲ. ಏನು ಅರ್ಥ ಆಗಿಲ್ಲ, ಸುಮ್ಮನೆ ಹಿಂಗೆ ಅನ್ಬೇಕು. ಹೆಂಗ್ ಮಾಡ್ತೀನೋ ಏನೋ, ಬಟ್ ಮಾಡ್ತೀನಿ. ಇವರು ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲದನ್ನೂ ರೆಂಟಲ್ಸ್ ಕೊಡ್ತಾರೆ, ಒಂದ್ ದಿನಕ್ಕೆ ಎಷ್ಟು ಏನು ಅಂತ ಹೇಳಿ. ಸೊ ಅದನ್ನೆಲ್ಲ ನಾನು ಹೇಳ್ತೀನಿ ಸಾಯಂಕಾಲ. ಫಸ್ಟ್ ಇವಾಗ ಇಲ್ಲಿ ಸ್ಕೇಟ್ಸ್ ನ ತಗೊಂಡೋಗೋಣ. ಬಿಕಾಸ್ ನಮ್ಗಿಂತ ಒಬ್ರು ಗುರುಗಳಿದ್ದಾರೆ, ಅವ್ರು ಯಾರು ಅಂತ ತೋರಿಸ್ತೀನಿ. ಸೊ ಇದು ನನ್ನ ಸ್ಕೀಯಿಂಗ್. 20 minutes later. ಗೈಸ್ ಸೀರಿಯಸ್ ಆಗಿ ನಾನು ಗುಲ್ಮರ್ಗ್ ಬರೋದಕ್ಕೆ ಮೇನ್ ರೀಸನ್ ಎಲ್ಲದೂ ಸುಜಿತೆ. ಥ್ಯಾಂಕ್ ಯು ಸೋ ಮಚ್ ಸುಜಿತ್. ಬರಲ್ಲ ಅಂತ ಅನ್ಕೊಂಡಿದ್ದೆ, ಯಾರು ಬರಲಿಲ್ಲ. ಕೊನೆಗೆ ಈ ವ್ಯಕ್ತಿ ಒಬ್ಬರೇ ಬಂದಿದ್ದು, ಹಂಗೋ ಹಿಂಗೋ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ನಾವು ಕಾಶ್ಮೀರಲ್ಲಿ ಏನ್ ಮಾಡಕ್ ಹೊರಟಿದೀವಿ ಅಂತ ಅಂದ್ರೆ, ಇವರು ಸ್ನೋ ಬೋರ್ಡಿಂಗ್ ಮಾಡಕ್ ಹೊರಟಿದ್ದಾರೆ, ನಾನು ಸ್ಕೀಯಿಂಗ್ ಮಾಡೋದಕ್ಕೆ ಹೊರಟಿದ್ದೀನಿ. ಬನ್ನಿ, ಲೆಟ್ಸ್ ಗೋ. ಸೊ ಹಿ ಇಸ್ ಮೈ ಟ್ರೈನರ್. ನಮಸ್ತೆ. ಇವ್ರ ಕನ್ನಡ ಬರಲ್ಲ, ಇವ್ರ ಭಾಷೆ ನನಗೆ ಬರಲ್ಲ. ಇವರು ಕಾಶ್ಮೀರಿ ಭಾಷೆ ಮಾತಾಡ್ತಾರೆ, ಬಟ್ ಇವರು ಇವತ್ತು ನನಗೆ ಸ್ಕೀಯಿಂಗ್ನ ಹೇಳ್ಕೊಡ್ತಾ ಇದ್ದಾರೆ. ಇವಾಗ ನಂಗೆ ಹಿಂದಿ ಬರಲ್ಲ, ಏನ್ ಹೇಳ್ಬೇಕು. ಹಿಂದಿ ಮೇ ಆಜ್ ಕರೆಂಗೇನಾ? ಎಸ್. ನನ್ನ ನೋಡ್ರೆ ಸಾಕು, ಇವ್ರಿಗೆ ಕಾನ್ಫಿಡೆನ್ಸ್, ನನಗೆ ಇಲ್ಲ. ಈ ಒಂದು ಶೂವು 4 kg, 2 ಸೇರಿ 8 kg ಇದು ಶೂ. ಇದನ್ನ ಹಾಕೊಂಡು ನಡೆಯೋದೇ ಹಿಂಸೆ. ಇವಾಗ ಅದ್ರಲ್ಲಿ ಸ್ಕೀಯಿಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ, ಬಟ್ ಟ್ರೈ ಮಾಡೋಣ. ಟೀಚ್ ಯು ಕನ್ನಡ, ಯು ಟೀಚ್ ಮೀ ಕಾಶ್ಮೀರಿ. ಇವಾಗ ನಾನು ನಮ್ಮ ಕಸ್ತೂರಿ ಕನ್ನಡನ ಇವ್ರಿಗೆ ಹೇಳ್ಕೊಡ್ತೀನಿ. ಇವರು ಓಕೆ, ಬೂಟ್ ಲಾಗ್ ಅಂದ್ರೆ ಬೂಟ್ ಹಾಕೋ ಅಂತ. ಶೂನ ಹಾಕೊಂಡು ಇವಾಗ ಒಂದ್ 5 ರೌಂಡ್ ನಡ್ಕೊಂಡ್ ಬರ್ಬೇಕು. ಸೊ ನಡ್ಕೊಂಡ್ ಬರೋದ್ರಲ್ಲಿ 2 ತರ ಇದೆ. ಮೇಲ್ ಹೋಗ್ಬೇಕಾದ್ರೆ ಟೋನಲ್ಲಿ ನಡಿಬೇಕು, ಕೆಳಗಡೆ ವಾಪಸ್ ಬರ್ಬೇಕಾದ್ರೆ ಫೀಟ್ ಅಲ್ಲಿ ನಡ್ಕೊಂಡ್ ಬರ್ಬೇಕು. ಸುಸ್ತಾಗ್ತಾ ಇದೆ, ಆಗ್ತಾ ಇಲ್ಲ. ಓಕೆ ವಿಲ್ ಗೋ. ಅಪ್ಪ ಕರುಣನೇ ಇಲ್ಲ, ಸ್ವಲ್ಪ ಕರುಣೆ ಇರ್ಲಿ. ಗೈಸ್ ಇವಾಗ ನೋಡಿ, ಅಪ್ಪಲ್ಲಿ ನಡಿಬೇಕಾದ್ರೆ ಪಕ್ಕ ಬೀಳ್ತೀನಿ ಇವಾಗ. ಅಯ್ಯೋ ಇವೆಲ್ಲ ಬೇಕಿತ್ತ ನಂಗೆ. ಹೆಂಗೋ ಆರಾಮಾಗಿ
ಬೆಂಗಳೂರೆಲ್ಲ ಕ್ವಶನ್ಗಳು ಕೇಳ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ಜೀವನದಲ್ಲಿ ಅಡ್ವೆಂಚರ್ಸ್ ಎಲ್ಲ ಮಾಡ್ಬೇಕು. ರಂಗಾಯಣ ರಘೋರ್ ಹೇಳಿಲ್ವಾ, ಏನ್ ದುಡ್ಡೇನ್ ಸುರ್ಕೊಂತ್ಯಾ, ಏನ್ ದುಡ್ಡು ತಲೆ ಮೇಲೆ ಸುರ್ಕತ್ತೀಯಾ? ನಾವಿರೋವರೆಗೂ ಇದು ನಮ್ದು ಅದು ನಮ್ದು ಎಲ್ಲ ನಮ್ದು ಅಂತೀವಿ. ಕಣ್ಮುಚ್ಚಿ ನೀನು ಅಷ್ಟೇ ಕಣ. Very good, nice. Control your king. Yeah. ಗುರು ಬಾಯ್ಗೆಲ್ಲ ಬರ್ತೈತೆ. ಒಂದು ಯಾ ಮಾಡಿದ್ರೆ ಇವಾಗ ಪಾತಾಳಕ್ಕೆ. ಓ ಓದೆ 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 More wide, more wide. Vote ma. Straight ಆಗ್ಬಿಡು, straight ಆಗ್ಬಿಡಿ. Straight ಆಗ್ಬಿಡಿ. ನೋಡು ಜಾರಿ ಬಿದ್ದೆನಮ್ಮ ಸಿಕ್ಕಿ ಬಿದ್ದೆನಮ್ಮ. ಎದೋಳ್ರಿ ನನ್ನ ಜೀವನ ಎಷ್ಟು ಹಿಂಡ್ಬೋದು ಅಷ್ಟು ಹಿಂಡ್ತವ್ರಿ ಈ ಮನುಷ್ಯ. ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಎಷ್ಟು ಸರಿ ಬಿದ್ದಿದ್ದೀನಿ, ಹೆಂಗ್ ಬಿದ್ದಿದ್ದೀನಿ ಅಂತ ನನ್ಗೊಬ್ಬಂಗ್ ಗೊತ್ತು. ಹೆಂಗೂ ಬಿದ್ದಿಲ್ಲ. ಕೈ ಯಾಕೋ ಮುರಿದೋದಂಗ ಅನಿಸ್ತೈತೆ ನನ್ಗೆ. ನಾನು ಮುರಿದೋಗಿದ್ರೆ ಪಾರ್ಟಿ ಕೊಡಿಸ್ತಾ ಇದ್ದೆ. ಇವಾಗ ಏನ್ ಮಾಡ್ತಾ ಇದೀವಿ, ಇದು ಅದು ಫಸ್ಟ್ ಬೇಬಿ ಸ್ಲೋಪು, ಆಮೇಲೆ ಇದು ಫಸ್ಟ್ ಒನ್ ಸೆಕೆಂಡ್ ಒನ್. ಇವಾಗ ಇಲ್ಲಿದ್ದೀವಿ, ಬಟ್ ಆಕ್ಚುಲಿ ಅಲ್ಲಿ ಹಿಂದೆ ನೋಡಿ, ಅದು ಫೇಸ್ 1 ಫೇಸ್ 2 ಇನ್ನು ಅದ್ರ ಮುಂದಕ್ಕೆ ಏನೇನೋ ಐತೆ ಹೇಳಿದ್ರೆ ಇವೇ ಎದ್ಕೊಬಿಡ್ತಾರೆ. ಅದಕ್ಕೆ ಹೇಳ್ತಾ ಇಲ್ಲ, ಫಸ್ಟ್ ಇದನ್ನ ಮಾಡ್ಲಿ, ಇದನ್ನ ಮಾಡಾದ್ಮೇಲೆ ಆಮೇಲೆ ಕರ್ಕೊಂಡು ಹೋಗೋಣ. ಅಲ್ಲಿ ಇನ್ನ ಬೀಳ್ಬೇಕು. ನಾನು ಮನೆಗೆ ಹೋಗ್ತೀನಿ. ನನ್ನ ನಂಬ್ಕೊಂಡು ಒಂದಿಷ್ಟು ಜನ ಸಬ್ಸ್ಕ್ರೈಬರ್ಸ್ ಅವ್ರೆ, ಅವ್ರಿಗೋಸ್ಕರನೇ ಕಲಿಸ್ತಾ ಇದ್ದೀನಿ. ಅವ್ರಿಗೆಲ್ಲ ನೀವೆಲ್ಲ ಮಾಡಿದ್ರೆ ಹೆಂಗಿರ್ತೈತೆ ಹೇಳಿ? ಹೆಂಗಿರ್ತೈತೆ? ಸಾಕಾಗಿರ್ತೈತೆ. ಅವ್ರು ಎಂಜಾಯ್ ಮಾಡ್ತಾರೆ, ಹೆಂಗ್ ಬೀಳ್ತಾನೆ ನೋಡಿ ಇವನು ಅಂತ. ಇವಾಗ ಇವ್ರು ಬೀಳೋದನ್ನ ತೋರಿಸ್ತೀನಿ, ಬನ್ನಿ ಗೈಸ್. ಆಯ್ತು. ಗುರುಗಳ ಆಶೀರ್ವಾದ ತಗೊಂಡ್ರ? ಹೋಗ ಮುಖ ಚಿಕ್ಕ ಮುಚ್ಕೊಂಡು. जाओ जाओ ಏನ್ जाओ you're not coming? नहीं भाई आप इधर ही रहो, मैं उसको सिखाता हूँ, आ जाओ. ಏನು ಬರ್ದೇನೆ ಸುಮ್ಮನೆ ಯೋ ನಡೀರಿ ಸಾರ್. ಗೈಸ್ ಇವಾಗ ಬೀಳಿಸ್ಬಿಡೋಣ ಆಯ್ತು. ಇವಾಗ ಬೀಳಿಲ್ಲ ಅಂದ್ರೆ ನಾನು ತಳ್ಳಿ ಬೀಳಿಸ್ಬಿಡ್ತೀನಿ. ನನ್ನ ಪ್ರಕಾರ ನಾನೇನು ತಳ್ಳೋದು ಬೇಡ, ಅವರೇ ಬೀಳ್ತಾರೆ. ಏನ್ ತಳ್ಳೋದು ಬೇಡ, ನಡೀರಿ. ಕಾಲ್ ನೋಡುವಳೆ, ಹಳೆ ಹಳೆ ಇಂಜಿನ್ ಗಡಗ ಗಡಗ ಗಡಗ. ಹೇಳ್ತೀರಾ? ಬನ್ನಿ ಬಿಡ್ರಿ, ಮುಂದಕ್ಕೆ ಬಿಡ್ರಿ. ಕಾಲ್ ಲೈನ್ ಬಿಟ್ಬಿಟ್ಟು ರೈಟ್ ಹೇಳಿರಿ. ಏನು ಕಾಲ್ ತಿಂಜ್ ಆಯ್ತದೆ. ಓಕೆ ಗೈಸ್, ಇವಾಗ ಹೋಗ್ತೀನಿ ನೋಡಿ. ಅಯ್ಯೋ ದೇವರೇ ನೀನು ಅಪ್ಪನ ಕತೆ ಕಟ್ಕೊಂಡು ಅಯ್ಯೋ ಜನ್ಮ ಪಾಪಿಗೂ ಕೊಡಬೇಡ. A few moments later. Please enjoy. Good. ಗುಡ್. Okay. ನಮ್ಮ ಅಣ್ಣಂದು ಮೊದಲನೇ ದಿನದ ಸ್ಕೀಯಿಂಗ್ ಮುಗಿದಿದೆ. ಸೊ ಮೊದಲನೇ ದಿನನೇ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಮೂತಿ ನವರಂಧ್ರಗಳೆಲ್ಲ ನೀರು ಬರ್ತಾ ಇದೆ. ಎಷ್ಟು ಸರಿ ಬಿದ್ನು ಅಪ್ಪ ಪುಣ್ಯಾತ್ಮ. ಇವರೆಲ್ಲ ನಾವು ಬಿದ್ದಂಗೆ ಬಿದ್ದುಬಿಟ್ಟಿದ್ರೆ ನಾಳೆಯಿಂದ ಬರ್ತಾನೆ ಇರ್ಲಿಲ್ಲ. ಈಗ ನಾಳೆ ಬರ್ತೀನಿ ಅನ್ಕೊಂಡಿದ್ದೀರಾ? ಬರ್ತೀರಾ? ಬರ್ದೇ ಎಲ್ಲ ಇರ್ತೀರಾ? ಗೈಸ್, ನಾವು ಕಾಶ್ಮೀರ್ನ ಒಂದಿಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಇವತ್ತು 1 ಅವರ್ ಮುಂಚೆ ಹೊರಟಿದ್ದೀವಿ. ಅದಕ್ಕೂ ಮುಂಚೆ ಕಾಶ್ಮೀರ್ ಬಗ್ಗೆ ಒಂದು ವಿಷಯ ಹೇಳಬೇಕು. ಸೊ ಈ ಟ್ರೈನರ್ಸ್ ಎಲ್ಲ ಮಾತಾಡ್ತಾರಲ್ಲ ಕಾಶ್ಮೀರಿ ಲ್ಯಾಂಗ್ವೇಜು, ಈ ಕಾಶ್ಮೀರಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಉರ್ದು ಮತ್ತೆ ಪರ್ಷಿಯನ್ 2 ಮಿಕ್ಸ್ ಆಗಿ ಮಾತಾಡುವಂತ ಭಾಷೆ. ಓಕೆ. ಏನಕ್ಕೋಸ್ಕರ ಪರ್ಷಿಯನ್ ಅಂತಂದ್ರೆ, ಮೊದಲು ಪರ್ಷಿಯನ್ ಅವ್ರು ಬಂದು ಇಲ್ಲಿದ್ರಂತೆ. ಓಕೆ. ಆಮೇಲೆ ಇಡೀ ಪ್ರಪಂಚದಲ್ಲೇನೆ ಫೇಮಸ್ ಆಗಿರೋದು, ಇಷ್ಟಪಡುವಂತ ಸ್ನೋ ಇದೆ. ಯಾಕಂದ್ರೆ ಇದು ಸ್ನೋ ಪೌಡ್ರು. ಓಕೆ. ಬೀಳೋದು ಪೌಡರ್ ಸ್ನೋ. ಅದಕ್ಕೋಸ್ಕರನೇ ಇಲ್ಲಿ ಸ್ಕೀಂಗ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಬಿಟ್ಟು ಮನೆಯಲ್ಲೆಲ್ಲ ಸ್ನೋಫಾಲ್ ಹತ್ರ ಸ್ಕೀಂಗ್ ಮಾಡ್ತಾರೆ, ಬಟ್ ಈ ತರ ಇರಲ್ಲ. ಅದಕ್ಕೋಸ್ಕರನೇ ಸುಜಿತ್ ಅವ್ರ ಕರೆದ ತಕ್ಷಣ ಬಂದಿದ್ದು ನಾನು. ರಿಸರ್ಚ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡ್ ಬಂದ್ಬಿಟ್ಟು ಅವ್ರ ಗೈಸ್ ಏನೇನೋ ಹೇಳ್ತಾವ್ರೆ. ಇವೆಲ್ಲ ನನಗೆ ಗೊತ್ತೇ ಇರ್ಲಿಲ್ಲ, ಬಟ್ ತಿಳ್ಕೊಂಡೆ. ಫಸ್ಟ್ ಹೋಟ್ಲಿಗೆ ಹೋಗೋಣ, ಫ್ರೆಶ್ ಅಪ್ ಆಗೋಣ, ಇನ್ನೊಂದು ಇಷ್ಟು ಕಾಶ್ಮೀರ್ ಕಥೆಗಳನ್ನ ಹೇಳ್ತೀನಿ. ಸೊ ನೋಡೋಣ. ಗೈಸ್, ಇದು ನಾವು ಸ್ಟೇ ಆಗಿರುವಂತ ಹೋಟೆಲ್. ಇದು ಗುಲ್ಮರ್ಗಲ್ಲಿರೋ 4 ಸ್ಟಾರ್ ಪ್ರಾಪರ್ಟಿ. ಸೊ ಈ ಹೋಟೆಲ್ ಹೆಸರು ಬಂದು ಶಾಯಿನ್ ಅಂತ ಹೇಳಿ. ಇಲ್ಲಿ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ವೆನ್ ಕಂಪೇರ್ ಟು ಅದರ್ ಹೋಟೆಲ್ಸ್. ಬೇರೆ ಹೋಟ್ಲೆಲ್ಲ ಪರ್ ಡೇ 3000-4000 ರುಪೀಸ್ಗೆಲ್ಲ ಸಿಗುತ್ತೆ, ಬಟ್ ಅಲ್ಲಿ ಅಷ್ಟು ಫೆಸಿಲಿಟೀಸ್ ಇರಲ್ಲ. ಇಲ್ಲಿ ನಾವು ಸ್ಕೀಯಿಂಗ್ ಮಾಡ್ಕೊಂಡು ಬಂದಿದ್ಮೇಲೆ ಫೆಸಿಲಿಟೀಸ್ ಕರೆಕ್ಟಾಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ದಿನ ಸ್ಕೀಯಿಂಗ್ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಹೇಳಿ ಚೆನ್ನಾಗಿರೋ ಪ್ರಾಪರ್ಟಿನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಈ ಪ್ರಾಪರ್ಟಿನ ಸೆಲೆಕ್ಟ್ ಮಾಡಿದೆ. ಈ ಪ್ರಾಪರ್ಟಿ ಒಂದು ದಿನಕ್ಕೆ 24,000 ರುಪೀಸ್. ನನ್ಗೆ ಗೊತ್ತು ನೀವು ಇದು ಸಿಕ್ಕಾಪಟ್ಟೆ ಜಾಸ್ತಿ ಅಂತ ಹೇಳ್ತೀರಾ. ಇದು ಫ್ಯಾಮಿಲಿ ರೂಮು. ಇದರಲ್ಲಿ ಈಸಿಲಿ 6 to 7 ಮೆಂಬರ್ಸ್ ಆಕ್ಯುಪೈ ಆಗ್ಬೋದು. ಸೊ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಜಿತ್ ಅವರು ಈ ರೂಮ್ನ ಬುಕ್ ಮಾಡಿದ್ದಾರೆ. ಸೊ ಪರ್ ಹೆಡ್ ಆಲ್ಮೋಸ್ಟ್ ನಮಗೆ 4,800 ರುಪೀಸ್ ಬೀಳುತ್ತೆ, ಬಿಕಾಸ್ ನಾವು ಬರೀ 5 ಜನ ಇರೋದು. ಸೊ ಅದಕ್ಕೋಸ್ಕರ. ಬಟ್ ಈ ಪ್ರಾಪರ್ಟಿನಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ಮಾರ್ನಿಂಗು ನೈಟು ಬೊಫೆ ಇರುತ್ತೆ, ಅನ್ಲಿಮಿಟೆಡ್ ಊಟ. ಸೊ ಇದರಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಪ್ರಾಪರ್ಟಿನ ನಾವು ಬುಕ್ ಮಾಡಿದ್ದು. A few moments later. ಇವತ್ತು ಸ್ಕೀಯಿಂಗ್ ನ ಮತ್ತೆ ಸ್ನೋ ಬೋರ್ಡಿಂಗ್ ನ ಜಲ್ದಿ ಕಂಪ್ಲೀಟ್ ಮಾಡಿ
ಕಾಶ್ಮೀರ್ ಗುಲ್ಮರ್ಗಲ್ಲಿ ಒಂದು ಫೇಮಸ್ ಆಗಿರುವಂಥ ಶಿವನ ದೇವಸ್ಥಾನ ಇದೆ. ಆ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ಆ ದೇವಸ್ಥಾನ ಯಾರು ಕಟ್ಸಿದ್ದು, ಅದರ ವಿಶೇಷತೆ ಏನು, ಪ್ರತಿಯೊಂದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಮೊದಲಿಗೆ ಆ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಸೆಂಟರ್ ಆಫ್ ದ ಗುಲ್ಮರ್ಗಲ್ಲಿ ಈ ದೇವಸ್ಥಾನ ಇರೋದು. ಈ ದೇವಸ್ಥಾನ ಗುಲ್ಮರ್ಗ್ ಸೆಂಟ್ರಲ್ ಇದೆ. ಯಾವುದೇ ಕಾರ್ನರ್ ಆಫ್ ಗುಲ್ಮರ್ಗಲ್ಲಿ ನಿಂತ್ಕೊಂಡು ಈ ದೇವಸ್ಥಾನ ನೋಡಿದ್ರೆ ಈ ದೇವಸ್ಥಾನ ಕಾಣಿಸುತ್ತಂತೆ. ಆಮೇಲೆ ಈ ದೇವಸ್ಥಾನ ಕಟ್ಸಿದ್ ಬಂದು ಕೊನೆಯ ಕಾಶ್ಮೀರ್ ರಾಜ ಆದಂತ ಹರಿಸಿಂಗ್ ಅವರ ಹೆಂಡತಿ. ಸೊ ಅವರ ಹೆಸರು ಬಂದ್ಬಿಟ್ಟು ಮೋಹಿನಿ ಬಾಯಿ ಅಂತ ಹೇಳಿ 1915ರಲ್ಲಿ ಈ ದೇವಸ್ಥಾನ ಕಟ್ಸ್ತಾರೆ. ಅದಕ್ಕಿಂತ ವಿಶೇಷ ಆಗಿದೆ ಏನ್ ಗೊತ್ತಾ, ಈ ದೇವಸ್ಥಾನನ 40 ವರ್ಷಗಳ ಕಾಲ ಮೊಹಮ್ಮದ್ ಶೇಖ್ ಅನ್ನೋ ಮುಸ್ಲಿಂ ವ್ಯಕ್ತಿ ಈ ದೇವಸ್ಥಾನ ನೋಡ್ಕೊಂತಾ ಇರ್ತಾರೆ ಅವ್ರು ಹೋಗಿದ್ಮೇಲೆ. ಸೊ ದಟ್ ಈಸ್ ದ ಕ್ರೇಜಿ ಪಾರ್ಟ್ ಅದು. ನಮ್ ಕಡೆ ಎಲ್ಲ ಹಿಂದೂ ಮುಸ್ಲಿಂ ಆ ತರದೆಲ್ಲ ಇದೆಲ್ಲ. ಇಲ್ಲಿ ಗುಲ್ಮರ್ಗಲ್ಲಿ 100ರಲ್ಲಿ 90% ಜನ ಮುಸ್ಲಿಮೇ. ಆದ್ರೆ ಮುಸ್ಲಿಂ ಅವ್ರು ಏನ್ ಮಸ್ತಾಗಿರ್ತಾರೆ ಗೊತ್ತಾ, ಅದನ್ನ ನೋಡಕ್ಕಲ್ಲ ಅವ್ರ ನಡವಳಿಕೆ ಎಲ್ಲದು ನೆಕ್ಸ್ಟ್ ಲೆವೆಲ್ ಗುರು. ನಿಜವಾಗ್ಲೂ ಇಲ್ಲಿ ಬಂದ್ರೆ ಅವ್ರ ಮೇಲೆ ಇರೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬಿಡುತ್ತೆ. ಅದು ನಿಜ. ಪ್ರಾಬಬಲಿ ಇದೊಂದೇ ದೇವಸ್ಥಾನ ಅನ್ಕೊಂತೀನಿ ಚಪ್ಪಲಿ ಬಿಟ್ಟದೇನೆ ಹೋಗ್ಬೇಕಾಗಿರೋಂಥದ್ದು. ಚಪ್ಪಲಿ ಬಿಡಂಗಿಲ್ಲ, ಯಾಕಂದ್ರೆ ಚಪ್ಪಲಿ ಬಿಟ್ಟು ಹೋಗಕ್ ಆಗಲ್ವಲ್ಲ. ಚಪ್ಪಲಿ ಬಿಟ್ಟು ಹೋಗಕ್ ಆಗಲ್ಲ. ಸೊ ಇದೇ ಮಹಾರಾಣಿ ಮಂದಿರ್ ಗುಲ್ಮರ್ಗು. ದೇವಸ್ಥಾನ ಸೆಂಟ್ರಲ್ ಇದೆ. ಸುತ್ತ ನೋಡಿ ಹೆಂಗಿದೆ, ಇಲ್ಲೋ ಮಸ್ತ್ ಪಾಸಿಟಿವ್ ವೈಬ್ಸ್. ಹಿಂದೆ ವ್ಯೂ ನೋಡಿ ಗೈಸ್, ಏನು ಅದ್ಭುತವಾಗಿದೆ ದೇವಸ್ಥಾನದಿಂದ. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂತಂದ್ರೆ ಶಿವಲಿಂಗನೂ ಇದೆ, ಶಿವ ಮತ್ತೆ ಪಾರ್ವತಿ ಮೂರ್ತಿ ಕೂಡ ಇದೆ. ಸಖತ್ತಾಗಿದೆ ಅಲ್ಲ. ಕೆಳಗಡೆ ಶಿವಲಿಂಗ, ಮೇಲ್ಗಡೆ ಶಿವ ಮತ್ತೆ ಪಾರ್ವತಿದು ಮೂರ್ತಿ ಇದೆ. ವಾ. ದೇವಸ್ಥಾನದಲ್ಲಿ ಎಲ್ಲೇ ಆದ್ರೂ ಚಪ್ಪಲಿ ಬಿಟ್ಬಿಟ್ಟೆ ಹೋಗ್ಬೇಕು. ಸೊ ಇಲ್ಲಿನೂ ಚಪ್ಪಲಿ ಬಿಟ್ಬಿಟ್ಟೆ ಬಂದಿದ್ದೀವಿ. ಕೈ ತಮಾಷೆ ಏನು ಗೊತ್ತಾ, ಇಲ್ಲಿ ಬಂದ ತಕ್ಷಣ ಇಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇದ್ರು. ಫೋಟೋ ಮಾಡೋದೆಲ್ಲ ತೆಗಂಗಿಲ್ಲ, ವೀಡಿಯೋ ತೆಗಂಗಿಲ್ಲ ಅಂತಂದ್ರು. ಸುಜಿತ್ ಸುಮ್ಮನೆ ಹೋಗ್ಬಿಟ್ಟು 100 ರೂಪಾಯಿ ಕೈಗಿಟ್ರು. ಈಗ ದೇವಸ್ಥಾನನೇ ನಮ್ಗೆ ಬಿಟ್ಟು ಕೊಟ್ಬಿಟ್ಟವ್ರೆ. ಎಷ್ಟಾದ್ರು ಫೋಟೋಸ್ ತೊಗೊಳ್ಳಿ, ವೀಡಿಯೋಸ್ ತೊಗೊಳ್ಳಿ, ಏನು ಕೇಳಲ್ಲ ಅಂತ ಹೇಳಿ. ದುಡ್ಡಿಗಿರೋ ಬೆಲೆನೇ ಅದು, ಮನುಷ್ಯನ ಬೆಲೆ ಇಲ್ಲ, ದುಡ್ಡಿಗೆ ಬೆಲೆ. ಹೆಂಗನ್ಸ್ತು? ಮಸ್ತಿತ್ತು, ಒಳ್ಳೆ ವೈಬ್, ಪಾಸಿಟಿವ್ ವೈಬ್ ಅಲ್ಲ. ಏನೋ ಒಂಥರ ಖುಷಿ ಅಲ್ಲ ದೇವಸ್ಥಾನ. ನಾವು ಹೋಗಿ ದರ್ಶನ ಮಾಡ್ಕೊಂಡು ಪ್ರದರ್ಶನ ಆಗ್ತೀವಲ್ಲ ಅಲ್ಲಿ, ಆ ಪ್ರದರ್ಶನ ಹಾಕ್ಬೇಕಾದ್ರೆ ಸಣ್ಣ ಫೀಲ್ ಇರ್ತೈತಲ್ಲ, ಅದು ನಮ್ಗೆ ಅಷ್ಟೊಂದು ಕೋಲ್ಡ್ ಅನ್ಸೋದೇ ಇಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅಷ್ಟು ಕೋಲ್ಡ್ ಐತಿ ಇಲ್ಲಿ. ವೆದರಲ್ಲಿ ಸಖತ್ತಾಗಿತ್ತು, ನನಗೆ ಇಷ್ಟ ಆಯ್ತು. A few moments later. ಗೈಸ್, ಈ ಅಂಗಡಿ ನೋಡೋದಕ್ಕೆ ಇಷ್ಟು ಚಿಕ್ಕದಾಗಿದೆ ಅಲ್ಲ, ಈ ಅಂಗಡಿನಲ್ಲಿ ಏನಿಲ್ಲ ಅಂತಂದ್ರೂ ಆಲ್ಮೋಸ್ಟ್ 1 ಕೋಟಿ ರೂಪಾಯಿ ವರ್ತಸ್ ಐಟಮ್ಸ್ ಇದೆ. 1 ಕೋಟಿ ಇದೆಯಾ? ಮೇಲೆ ಇದೆ. ಸೊ ಇದು 85,000 ರೂಪಾಯಿ ಅಂತೆ. ಇದು ಬರೀ ಇದು ಬೋರ್ಡು ರನ್ನರ್. ಅದ್ರ ಮೇಲೆ ಬೈಂಡಿಂಗ್ಸ್ ಬರುತ್ತೆ. ಆ ಬೈಂಡಿಂಗ್ಸ್ ಇದೊಂದು 20-25 ಸಾವಿರ. ಹೌದಾ? ಅದ್ರ ಮೇಲೆ ಬೂಟ್ಸ್ ಅದೊಂದು 20-25-35 ಸಾವಿರ. ಸೊ ಅದ್ರದ್ದು ಪ್ರೈಸ್ ಹೇಳ್ಬಿಡ್ತೀವಿ. ಇವರೇ ಕರೆಕ್ಟ್ ಹೇಳ್ಬಿಡಿ ಬ್ರೋ. ಪರ್ ಡೇ ಇಲ್ಲಿ ಇವ್ರು ಚಾರ್ಜ್ ಮಾಡೋದು ನಮಗೋಸ್ಕರ 4,500 ಸಾವಿರ. ಏನೇನಕ್ಕೆ ಅಂತ ಹೇಳಿದ್ರೆ ಶೂಸು, ಸ್ನೋಬೋರ್ಡು, ಹೆಲ್ಮೆಟ್ಟು, ಆಮೇಲೆ ಗಾಗಲ್ಸು ಕೊಡ್ತಾರೆ. ಅದು ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ಅವ್ರಿಗಿಂತ ನೀವೇ ತೊಗೊಂಬಂದ್ರೆ ಬೆಸ್ಟು. ಸೊ ಇಷ್ಟು ಸೇರಿ ವಿತ್ ಪರ್ಸನಲ್ ಟ್ರೈನರ್ ಅದು ಇಂಪಾರ್ಟೆಂಟ್. ಸೊ 4,500. ನಿಮ್ಗೊಂದು ಇನ್ಫಾರ್ಮೇಶನ್ ಇರಲಿ ಅಂತ ಹೇಳ್ಬಿಟ್ಟು ಹೇಳಿದೆ. ಎಲ್ಲ ಲಕ್ಸುರಿ, ಕಾಸ್ಟ್ಲಿ ಸ್ಪೋರ್ಟ್. 20 minutes later. ಗೈಸ್, ಲಿಟ್ರಲ್ ಆಗಿ ಸ್ನೋಫಾಲ್ ಆಗ್ತಾ ಇದೆ. ಊಟ ಎಲ್ಲ ಮಾಡ್ಕೊಂಡು ಇನ್ನೇನ್ ಮಲ್ಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ರೂಮಲ್ಲಿ ಇದ್ವಿ. ಏನೇನೋ ಬೀಳ್ತೈತಲ್ಲ ಅಂತ ಕಟ್ಬಿಟ್ಟು ನೋಡ್ರೆ ಫುಲ್ಲು ಸ್ನೋಫಾಲ್ ಆಗ್ತಾ ಇದೆ. ಇದನ್ನ ಎಷ್ಟೋ ದಿನದ ಕನ್ಸಲ್ಲ, ಜೀವನದಲ್ಲಿ ಇವೆಲ್ಲ ನೋಡ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಇವತ್ತು ನೋಡ್ತಾ ಇದೀನಿ. ಥ್ಯಾಂಕ್ಸ್ ಟು ದಿಸ್ ಪರ್ಸನ್. ಅವೆಲ್ಲ ಏನಿಲ್ಲ, ಇದೊಂಥರ ಎಕ್ಸ್ಪೀರಿಯನ್ಸ್ ಗೈಸ್. ಈ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದೇವ್ರ ಆಶೀರ್ವಾದ ಮಾಡ್ತಿದ್ರೆ ಸ್ನೋಫಾಲ್ ಅನ್ಕೊಳ್ಳಿ. ಬಟ್ ಸಕ್ಕದ ಸ್ನೋಫಾಲ್ ಆಗ್ತಾ ಇದೆ ನೋಡಿ, ಲಿಟ್ರಲ್ ಆಗಿ ಎಲ್ಲ ಕಡೆ. ನಮ್ ಸ್ಟೇ ನೋಡಿ, ಅಲ್ಲಿ ನೋಡ್ತಾ ಇದೀರಲ್ಲ, ಇದೇ ಸ್ಟೇ. ಹೆಂಗ್ ಕಾಣಿಸ್ತಾ ಇದೆ ನೋಡಿ. ಇದು ರೋಡ್ ಆಕ್ಚುಲಿ ನಾವು ನಿಂತ್ಕೊಂಡಿರೋದು. ಫುಲ್ ಸ್ನೋ ಬಿದ್ಬಿಟ್ಟು ಹಿಂಗಾಗೋಗಿದೆ. ಇದು ಜಸ್ಟ್ ಇವಾಗ ಇಡೀ ರಾತ್ರಿ ಬಿದ್ರೆ ಆಲ್ಮೋಸ್ಟ್ 1 ಅಡಿ ಆದ್ರೂ ಬರುತ್ತಾ ಬ್ರೋ? 1 ಅಡಿ ಬಂದ್ರೆ ಜೋರದು. 1 ಅಡಿ ಬಿದ್ರೆ ಇಷ್ಟು ಹೊಳಿಗೆ ಹೋಗ್ತೀವಿ ನಾವು ಕಾಲು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ನಾನು ಸುಜಿತ್ ಅವ್ರಿಗೆ ಒಂದು ಪ್ರಾಮಿಸ್ ಮಾಡಿದೆ, ಅದೇ ತರ ಇನ್ನೊಂದು ಪ್ರಾಮಿಸ್ ಮಾಡ್ತೀನಿ. ನೆಕ್ಸ್ಟ್ ವರ್ಷ ಯಾರಾದ್ರೂ ಒಬ್ಬ ಸಬ್ಸ್ಕ್ರೈಬರ್ನ ಕರ್ಕೊಂಡ್ ಬರ್ತೀನಿ, ಅವ್ರಿಗೆ ತೋರಿಸ್ತೀನಿ ಇದನ್ನ ಸ್ನೋಫಾಲ್ನ. ಏನ್ರ ಕರ್ಕೊಂಬರೋಣ, ಇದು ನನ್ನ ಕಡೆಯಿಂದ ಪ್ರಾಮಿಸ್. ಗೈಸ್ ನೋಡಿ, ಇಷ್ಟು ದಿವಸ ಮಳೆಲಿ ನಾವು ಛತ್ರಿ ಹಿಡಿತಾ ಇದ್ವಿ, ಇವಾಗ ಸ್ನೋಫಾಲ್ಗೆ ಛತ್ರಿ ಹಿಡಿತಾ ಇದ್ವಿ. ಟ್ರಾನ್ಸಿಷನ್ ಯಾವ ತರ ಇದೆ ನೋಡಿ, ಲೈಫ್ ಟ್ರಾನ್ಸಿಷನ್. ಇವಾಗ ನೋಡಿ ಇದರಿಂದ ಹೆಂಗ್ ಬೀಳುತ್ತೆ. ಕನ್ನಡದವ್ರು ಸಿಕ್ಕಿದ್ದಾರೆ ನಮ್ಗೆ ನಮ್ಮ ಹೋಟ್ಲಲ್ಲಿ. ಹಾಯ್ ಮಾಡು ಬಂಗಾರಿ. ಸ್ನೋಫಾಲ್ ಬರ್ಸ್ಲಾ ನೋಡು. ಇವಾಗ ಕಾರ್ ಮೇಲೆ 1 ಗಂಟೆ ತಗೋಣ.
ವರ್ತ್ ಇಟ್ 100% ವರ್ತ್ ಇಟ್. ಹೋಪ್ ನೀವು ವಿಡಿಯೋ ಇಷ್ಟ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಕಾಶ್ಮೀರ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಸುನಿತ್ನ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಹ್ಯಾಪಿ ಸ್ನೋಫಾಲ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.